ಎಲ್ಲರಿಗೂ ನಮಸ್ಕಾರಪ್ಪ. ಆರಾಮದಿರಲ್ಲ? ನಾವಿವತ್ತು ನಿಮ್ಮ ಎದುರಿಗೆ ಸಹಿಪ್ರ ಶಾಲೆ 1990 ಅನ್ನೋ ಒಂದು ನಾಟಕ ಮಾಡಕತ್ತೀವಿ. ನಾನು ಮಾಸ್ತರ್ ರೀ. ಈ ಊರಿಗೆ 1990ರಾಗ ಮಾಸ್ತರ್ ಆಗಿ ಬಂದೆ. ಇಲ್ಲಿ ಜನ ಭಾಳ ಚಲೋ ರೀ, ಭಾಳ ಒಳ್ಳೆ ಮಂದಿ. ಆದ್ರೆ ಹುಡುಗರು ಏನದಾರಲ್ರಿ, ಭಾಳ ಉಡಾಳ ಅನ್ಬೇಕ್ರಿ. ಎಂತ ಉಡಾಳ ಅಂತೀರಿ ನೀವು? ನಾ ಹೇಳಿದ್ರೆಲ್ಲ ಗೊತ್ತಾಗೋದಿಲ್ಲ. ಆದ್ರೆ ಶಾಣ್ಯಾರು ಬಾಳ್ರಿ. ನೀವು ಸಿಟಿ ಮಕ್ಕಳಿಗೆ ಹಳ್ಳಿ ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ವ್ಯತ್ಯಾಸ ಐತ್ರಿ. ಹೆಂಗಂದ್ರೆ, ಮೊನ್ನೆ ಒಬ್ಬ ಸಿಟಿ ಹುಡುಗ ನಮ್ಮ ಊರಿಗೆ ಬಂದಾನ. ಅವ ಬಂದು ಆಕಳದ ಹಿಂದೆ ಹಿಂಗೆ ನೋಡ್ಕೊಂಡು ನಿಂತ್ಬಿಟ್ಟಾನ. ಆಕಳ ಹಿಂದೆ ನೋಡ್ಕೊಂಡು ನಿಂತಾಗ ನಮ್ಮ ಸಾರಿ ಹುಡುಗರು ಸುಮ್ಮನೆ ಇರ್ಬೇಕಿಲ್ರಿ. ಲೇ ಹಂಗ್ಯಾಕ ನಿಂತೀವಲ್ಲಿ ಅಂದಾರ. ಅವ ಅಲ್ರಿ, ಈ ಆಕಳ 4 ಮೊಳ ಐತಿ. 10 ಮೊಳದ ಜೋಳದ ದಂಟು ತಿಂದತಿ. ಈ ಇನ್ನು 4 ಮೊಳ ಎಲ್ಲಿ ಐತಿ ಅಂತ ಹುಡುಕಾಡಕತ್ತಾನೆ ಅಂದ. ನಾವು ಪುಣ್ಯ ಇವ್ರಿಗೆ ನಗಿ ಬಂದದ್ದು ಬಂದು ನನ್ನ ಮುಂದೆ ಹೇಳಕತ್ತ. ಆದ್ರೆ ಈ ಹಾಲು ಕೊಡು ಪ್ರಾಣಿ ಯಾವುದು ಅಂತ ಕೇಳಿದ್ರೆ ನಮ್ಮ ಹಳ್ಳಿ ಮಕ್ಕಳು ಎಲ್ಲ ತರ ಹೇಳ್ತಾವೆ. ಎಮ್ಮೆ ಕೊಡ್ತದ್ರಿ, ಆಕಳ ಕೊಡ್ತದ್ರಿ, ಆಡ ಕೊಡ್ತದ್ರಿ, ಇಂಥವೆಲ್ಲ ಹೇಳ್ತಾರೆ. ನಾನು ಸಿಟಿ ಮಕ್ಕಳಿಗೆ ಕೇಳಿದೆ, ಹಾಲು ಕೊಡುವ ಪ್ರಾಣಿ ಯಾವುದು ಅಂದ್ರೂ ಬಸಪ್ಪ ಗೌಡಿರಿ ಅಂದ್ರು. ಪಾಪ ಅವಕ್ಕೇನು ಗೊತ್ತ್ರಿ, ಮನೆಗೆ ಗೌಡಿನ ಹಾಲು ಕೊಡೋದಲ್ಲ. ಆದ್ರೆ ಈ ನಮ್ಮ ಮಕ್ಕಳದವಲ್ರಿ, 1990ನೇ ಇಸ್ವಿ ಶಾಲೆಯ ಮಕ್ಕಳು ಅನಾಹುತ ಮಕ್ಕಳು ರೀ. ಅವ್ರು ಹೆಂಗದಾರಂತ ನಾ ಹೇಳೋದು ಬೇಡ, ನೀವ ನೋಡ್ರಿ. ನೋಡ್ತಿರಲ್ಲ? ಶುರು ಮಾಡ್ರಿ. ಈ ತರ ನಮ್ಗ ತಂದಿದ್ರ ನಾನು ಅದೇ ಏನಿಲ್ಲ ನಮ್ದು ಸಕತ್ತ ನೋಡ್ಲಿ ಅವ ಹಿಂಗೆಲ್ಲ ಅಂಗಿಸ್ಬಿಟ್ಟು ನೋಡಿ ಗಟ್ಟಿ ಹೊಡಿ. ಸೇನೆ ಅದಿ. ಎಲ್ಲರೂ ಸೀದಾ ನಿಂದ್ರಿ, ಪ್ರಾರ್ಥನೆ ನಿಂದ್ರಿ. ಸೀದಾ ನಿಂದ್ರಿ. ಹೆಂಗ ನಿಂತ ನೋಡಿದ? ಸರಿ, ಈ ಕಡೆ ಸರಿ. ಸರಿ. ವಿಶ್ರಾಮ ಅಂದ್ರೆ ಸಾಧನ ಮಾಡ್ತೀವಿ, ಸಾಧನ ಅಂದ್ರೆ ವಿಶ್ರಾಮ ಮಾಡ್ತೀವಿ. ಸಾಧನ ಹೇಗೆ, ವಿಶ್ರಾಮ ಅಂದ್ರೆ ಹೇಗೆ? प्रार्थना शुरू करेंगे, शुरू कर।
ಹೇಳ್ಕೊಡ್ತಾನೆ ಹಂಗೆ ಹೇಳ್ರಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಊರಿಗೆಲ್ಲ ಮುಗಿದ್ರೆ ನೀನು ಮುಗಿದು ನೋಡೆ. ಕ್ಲಾಸ್ ಮಿಸ್ಟರ್ ಕ್ಲಾಸ್ ಸಾಧನ್ ಬೆಳಗ್ಗೆ ಬೆಳ್ಸೋ ಏ ಪಂಚಾಂಗ ಯಾರ್ದೈತೆ? ಸರ್ ನಾನಿದ್ರೆ ಹಾ ಬಾ ಬೆಳಗಿಲ್ಲ. ಬಡಿ ಸರ್ ಇತ್ತೆ ಸರ್ ಇಲ್ಲ ನೀನು ಇಟ್ಟಿದ್ದಿಲ್ಲ ಸರ್. ಹಾ ತಗೋ ಕರೆಕ್ಟಾಗಿ ಓದಿ ಹೇಳು. ಓದ್ತೀನಿ ಸರ್ ಓದ್ತೀನಿ. ಹಿಂದಿನ ಪಂಚಾಂಗ ಹಿಂದಿನ ಮುಂದಿನ ಮಗನ ಹಿಂದಿನ ಪಂಚಾಂಗ ಹಿಂದಿನ ಪಂಚಾಂಗ ಅದು ಹೇಳಿದ ಹೇಳ್ರಪ್ಪ. ನಿಮ್ಮ ಹಂಗ ಹಿಂದಿನ ಪಂಚಾಂಗ ಶ್ರೀ ಶಾಲಿವಾಂಶಕ್ಕೆ 1903 ಆಯನ ಎತ್ತರ ನಾರಾಯಣ ಉತ್ತರಾಯಣ ಆಯನ ಉತ್ತರಾಯಣ ಋತು ಭೀಷ್ಮ ಭೀಷ್ಮರಲ್ಲಿ ಗ್ರೀಷ್ಮ ಋತು ಭೀಷ್ಮ ಮಾಂಸ ಮಾಂಸ ಕಂಡು ಹೋಗೋಣ. ಮಾಸ 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 ಮಾಗ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಊರಲ್ಲಿ ಕರ್ನಾಟಕ ಸರ್ ಕಾಂಗ್ರೆಸ್ ಅದು ಗ ಬಂದ್ಬಿಡಕ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಮಗನ ಕೃಷ್ಣ ಪಕ್ಷ ಪಕ್ಷ ಕೃಷ್ಣ ಪಕ್ಷ ತಿಥಿ ಮಾಡಿ ಮಲ್ಲಪ್ಪನ ತಿಥಿ. ಏ ತಿಥಿ ತಿಥಿ ನವಮಿ ನೀ ಅವ್ರ ಮುಂದೆ ಹೀಗೆ ಮಾಡಬೇಡ. ಅಲ್ಲೇ ಹಿಡಿದು ಓದಿ ಹೇಳ. ಹಾ ದಿನಾಂಕ 11 11 11 ಇನ್ನೊಂದು 11 ಆದ್ರೆ 11 11 1990 ಡೇಟ್ 11/11/1990. ಡೇಟ್ 11/11/1990 1990 ಡೇಟ್ 11/11/1990 ವಾರ ಸೋಮವಾರ ಸೂರ್ಯೋದಯ 6 ಗಂಟೆ 5 ನಿಮಿಷ ಸೂರ್ಯಾಸ್ತ 6 ಗಂಟೆ 30 ನಿಮಿಷ ಹಿಂದಿನ ಪಂಚಾಂಗ ಮುಕ್ತಾಯ ಬಡಿತಾ ಇದ್ದಾರೆ. ಹಾ ಹಾ ಹೊಡೆದ್ರು ಬುದ್ಧಿ ಇಲ್ಲ ನಿಮಗೆ. ಹಾ ಅಮರವಾಣಿ ಯಾರ್ದೈತೆ? ಬಾ ಚಂದ ಹೇಳ, ಗಟ್ಟಿಯಾಗಿ ಜೋರಾಗಿ ಹೇಳ. ಇಂದಿನ ಅಮರವಾಣಿ ಹೇಳಿ ಹೇಳಿ ಏ ಯಾಕಂದ್ರೆ ಏ ಅವ ಅಮರವಾಣಿ ಹೇಳಕತ್ತಾನ ಅಂದ್ರೆ ಹಾ ಇಂದಿನ ಅಮರವಾಣಿ ಗುರಿ ಮುಟ್ಟುವ ತನಕ ಏ ಏನು ಎದ್ದೇಳಿ ಹೇಳಿ. ಹೇಳಿ ಎದ್ದೇಳಿ. ಹೇಳಿ ಹೇಳಿ ಹಾ ಗುರಿ ಮುಟ್ಟುವ ತನಕ ಗುರಿ ಏನು? ಗುರಿ ಅಮ್ಮನ ಗುರಿ
ಆಗಲೇ ಸರ ಮುಂದೆ ಬಂದಿದ್ದು ಮಾಡ್ತಾರೆ ಕುಮಾರಣ್ಣ ಹತ್ರ ಕುಂದ್ರೆ ಹೇಳಿದವರು ಇದನ್ನು ಹೇಳಿದವರು ಸ್ವಾಮಿ ಅಯ್ಯ ಗೋಲ್ಡ್ ಏ ಸ್ವಾಮಿ ಯಪ್ಪ ನೀ ಕೂಡಿಸ್ಬೋದು ನೀ ಸ್ವಾಮಿ ಅಂದಿದ್ರೆ ಅಯ್ಯ ಕೊಡ್ತಾರ ಈ ಸಂಖ್ಯೆ ಮಾಡಿದಾಗ ಹತ್ರ ಉಳಿಯಕ್ಕೆ ಬಿಡ್ತಾರ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಇಂದಿನ ಅಮರವಾಣಿ ಇಲ್ಲಿಗೆ ಮುಕ್ತಾಯ ಉಡಂಗೆ ಓಡ್ಸ ನಾಳೆ ಪಂಚಾಯತ್ಗಳು ನೀನು ಅಮರಣಿಗಳು ಕ್ಲಾಸ್ ಹೌದ ಕ್ಲಾಸ್ ಪೀಸ್ ಪ್ರಾರ್ಥನಾ ಸಮಾಪ್ತಿ ಪೈರ್ ಜಾವ್ ಹೋಗ್ರಿ ಎಲ್ಲ ಒಂದು ಎರಡು ಮುಗಿಸ್ಕೊಂಡು ಬರ್ರಿ ಲಘು ಬರ್ರಿ ಕ್ಲಾಸ್ ಮಾಡ್ರಿ ಏನ್ ಮಾಡ್ರಿ ನೀವು ಅಲ್ಲ ಈ ಮಾಸ್ತರ್ ಕುಂದನ ಖಬರ್ ಬೇಡ ಇಲ್ಲ ಕುಂದ್ರಿ ಮುಂದೆ ಕಾಕ ಕುಂದ್ರಿ ಮಕ್ಕಳು ಹಿಂಗ ಮೆತ್ತಗಾದ ಮಾಡ್ತಾರ ಮಕ್ಕಳು ಒಳಗೆಲ್ಲ ಮಾಡೋದು ಮಾಡ್ತಾರ ಮಾಸ್ತರ್ ಬಂದಾರಂತ ಭಾರಿ ಚಂದ್ರಿ ಇವರು ಅಲೇ ಅಟೆಂಡೆನ್ಸ್ ತಗೋತಾನೆ ಹಾ ಮಹಾದೇವ ಬಂದಿನ್ರಿ ಸರ ಹಾ ಹರೀಶ ಏನ್ರಿ ಸರ ಗಿಡ್ಡ ಬಸ್ಯ ಗಿಡ್ಡ ಬಸ್ಯ ಏನಿದೆ ಟೀಚರ್ ಟೀಚರ್ ನನ್ನ ಅಂಗಿ ನಿನಗೆ ಚಂಪರ ಕಣ್ಣ ಕಾಣ ನನ್ನ ಪ್ಯಾಂಟ್ ನಿನಗೆ ಸೀರ್ ಕಣ್ಣ ಕಾಣ ಅಂದ್ರೆ ಒಂದು ಲಕ್ಷ ಆಗಿರ್ತದೆ ಕೂಡ ಹಾ ಆಶಾ ಯಾಕೆ ಏನಾಯ್ತು ಹಣ್ಣು ಇಡಕ್ ಬಂದಾರ ಅಲ್ಲ ಮದುವೆ ವಯಸ್ಸು ಎಷ್ಟು ಗೊತ್ತೈತಿಲ್ಲ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಓ ನಿಮ್ ಮದುವೆ ಆಗಿಲ್ಲ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ನೋಡಿಲ್ಲ ಮದುವೆ ಹೆಣ್ಣಿಗೆ 18 ವರ್ಷ ಮುಗಿದಿರ್ಬೇಕು ಗಂಡಿಗೆ 21 ವರ್ಷ ಆಗಿರ್ಬೇಕು ಗೊತ್ತಾಗಿಲ್ಲ ಸರ ನಮ್ಮ ಊರಾಗ ಕೊತ್ಲಕ್ಕ ಮದುವೆ ಮಾಡ್ತಾರ್ರಿ ತೊಟ್ಲಕ್ ಮಾಡ್ತಾರ ತೊಟ್ಲಾಗ ಖುಷಿ ಮಾಡ್ತಾರ ಸರ ಕೊತ್ಲಾಗ ಖುಷಿ ಮಾಡ್ತಾರ್ರಿ ಮಗನ ಅದು ಮೊದಲಿತ್ತ ಈಗ ಏನಾರು ಮಾಡಿ ಎಲ್ಲರೂ ಕೂಡ ಜೈಲಿಗೆ ಹಾಕ್ತಾರ ಹಾ ಸುಮ್ಮನೆ ಕುಂದ್ರಿ ಸಂಗಮೇಶ ಬಂದೇನ್ ಸರ ಹಾ ಆಶಾ ಆಶಾ ಆತಲ್ಲ ಶೈಲಜಾ ಹಾ ನೇತ್ರ ಪ್ರೀತಿ ಶ್ವೇತಾ ಮಂಜುನಾಥ ಧರ್ಮಸ್ಥಳ ಮಂಜುನಾಥ ಈಶ್ವರ ನಾ ಹೊರಗೆ ಹೋಗ್ತೀನಿ ಏನಾದ್ರು ಚೆಕ್ ಹಾಕೊಂಡು ಕುಂದ್ರಿ.
ನೀನ್ ಯಾಕೆ ಬಿಟ್ಟಿದ್ಲೆ ಅಯ್ಯೋ ನಿಂದೊಬ್ರು ಬಿಟ್ನ ಇಲ್ಲ ಧನರಾಜ್ ಗೌಡ ಸರ್ ಎಸ್ ಸರ್ ಸರ್ ಎಸ್ ಸರ್ ಲೇ ಮಗನ ಎದಿ ಮೇಗಿನ ಬಿಟ್ಟಿ ತೆಗದಿ ರೌಡಿ ಗುಂಡಾ ನಿಂತ ಅಲ್ಲ ಕ್ವಾಣ ಚಕ್ರಿಸ್ ನೋಡ್ದ ಲೇ ಏನಿಂದ ಸರ್ ನಮ್ಮಪ್ಪ ಈ ಊರ್ ಗೌಡ ಅದಲ್ರಿ ಯಾರು ಮರೆಯ ನಿಮ್ಮ ಅಪ್ಪ ಇದ ಊರ್ ಗೌಡ ಸರ್ ನಮ್ಮಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ರಿ ಅದಾನು ಅವನ ಹೆಸರು ಮ್ಯಾಗೈತಿ ಮ್ಯಾಲ ಐತಿ ನಮ್ಮವ್ವ ಮಹಿಳಾ ಮಂಡಲ ಅಧ್ಯಕ್ಷರ ಸರ್ ಅದಾಳು ಆಕೆ ಹೆಸರು ಮ್ಯಾಗೈತಿ ಹಾ ಸರ್ ನನ್ನ ಹೆಸರು ಅಟೆಂಡೆನ್ಸ್ ಯಾಕೆ ಬೇರೆ ಕೇಳ್ತೀರಿ ನೀವು ಓ ಅಂದ್ರೆ ನಿಂದು ಕಡಿಯಾಕೆ ಯಾಕೈತಿ ಅಂತ ಸರ್ ಮಾದೇ ಹಾ ಮಾದಂದ ಪ್ರಾರ್ಥನಾದಾಗ ಹಿಂದಿದ್ದಿರ್ತಾನ ಸರ್ ಹಾ ಅವ್ನು ಶುರು ಮುಂದೆ ಹಾಕಿರಿ ಹಾ ನಂದು ಯಾಕೆ ಹಿಂದೆ ಹಾಕಿರಿ ನೀ ನಮ್ಮ ಶಾಲೆ ಅಧ್ಯಕ್ಷ ನಮಗ ಅಲ್ಲ ಸರ್ ಮತ್ತೆ ಇಲ್ಲಿ ನೋಡು ಇದು ಸರ್ಕಾರಿ ಶಾಲೆ ಇಲ್ಲಿ MLA ಮಗನೂ ಅಷ್ಟ MP ಮಗನೂ ಅಷ್ಟ ಊರ ಸಾಮಾನ್ಯ ರೈತರ ಮಗನೂ ಅಷ್ಟ ಇದಕ್ಕ ಇನ್ಫಾರ್ಮ್ ಯಾಕೆ ಮಾಡಿರ್ತಾರೆ ಹೇಳ ಗೊತ್ತಿಲ್ಲ ಹೌದಿಲ್ಲ ಈಗ ಶ್ರೀಮಂತರ ಮಕ್ಕಳು ಚಲೋ ಡ್ರೆಸ್ ಹಾಕೊಂಡ್ ಬರ್ತಾರೆ ಬಡವ್ರ ಮಕ್ಕಳಿಗೆ ಚಲೋ ಡ್ರೆಸ್ ಹಾಕೊಳಕ್ ಆಗುದಿಲ್ಲ ಹೊರಗೆ ಖರೀದಿ ಹಾಕೊಂಡ್ ಬಂದಾಗ ಅಸಹ್ಯ ಆಗ್ಬಾರ್ದಂತ ಎಲ್ಲರಿಗೂ ಒಂದೇ ತರದ ಡ್ರೆಸ್ ಮಾಡಿರ್ತಾರೆ ಮೇಲು ಕೀಳು ಇರಬಾರ್ದಂತ ಗೊತ್ತಾಗಿಲ್ಲ ತೊಂದರೆ ಮಗನ ನೀನ್ ಯಾಕೆ ಬಂದಿಲ್ಲ ಹೇಳ ಸರ್ ನಾನು ನಿನ್ನೆ ಬರೋದಿದ್ದೀರಿ ಬರಕ್ ಬಂದಿದ್ದಿ ಬರೋದಿದ್ದೀರಿ ಹಾ. ನಮ್ಮ ಮನೆ ಮಗ್ಗಲ್ದವ್ರದ ಹಾ. ರೊಕ್ಕ ಅದಿತ್ತು ಸರ್ ಅವರೆಲ್ಲರೂ ಹೋಗ್ಬೇಕಂತ ಸರ್ ಅಲ್ಲಿ ಅವ್ರ ರೊಕ್ಕ ಕಳೆದಕ್ಕೆ ಹುಡುಕ್ತಿರ್ತಾರೆ ನೀ ಯಾಕೆ ಸಾರಿ ಬಂದಿಲ್ಲ ಸರ್ ಅವ್ರನ್ನ ಗಡ್ಬಡಿಸಿ ಎಲ್ಲಿ ಬೇಕಂದ್ರೆ ಹುಡ್ಕೊಂಡ್ ಬಂದಿದ್ರು ಸರ್ ಅದನ್ನ ಅವ್ರ ರೊಕ್ಕ ಕಳೆದಕ್ಕೆ ಹುಡುಕ್ತಾರೆ ನೀ ಯಾಕೆ ನಿಂತಿದ್ದೆ ಸರ್ ಹಾ. ಆ ರೊಕ್ಕ ಇತ್ತಲ್ಲ ಸರ್ ನನ್ನ ಕಾಲ್ ಕೆಳಗೆ ಐತ್ರಿ ಆಮೇಲೆ ನಾವು ಊರ್ ಗೌಡ ಗೌಡನ ಮಗ ಅಧ್ಯಕ್ಷ ನನ್ನ ಹೆಸರು ಮ್ಯಾಲ ಇರ್ಬೇಕಂತ ದೊಡ್ಡತನ ಹೇಳ್ತೀನಿ ಆ ರೊಕ್ಕ ಅದಿಲ್ಲ ಮಗನ ಅಯ್ಯೋ ಬೋಸ್ಲಿಗೆ ಬಂದ್ಸಲ ಏ ಇವ ಆ ಗಂಡು ಹುಡುಗರು ಮಾಡ್ತಾವ ನೀವು ಹಂಗ ಮಾಡಕತ್ತೆ ಏ ಎಲ್ಲ ಏನಂತೇವೆ ಸರ ಅವನೇ ಹೇಳ್ತಾನ ಅವನೇ ಕೇಳ್ರಿ ಅಲ್ಲ ಬೋಸಡಿಕೆ ಯಾಕಂದ್ರೆ ನೀವು ಅಂತ ಕೆಟ್ಟ ಸರ್ ಅವನೇ ಹೇಳ್ತಾನೆ ಸರ್ ಅವನೇ ಹೇಳ್ತಾನೆ ಏ ಏನ್ ಹೇಳ ಬೋಸಡಿಕೆ ಸರ ನಮ್ಮ ಹೆಸರು ಉಲ್ಟಾ ಪಲ್ಟಾ ಹೇಳ್ತಾರೆ ಸರ್ ಅವ್ರು ಯಾಕ ಹೆಸರು DK ಬೋಸ್ ಸರ್ ಹಾ. ಈ ಅಂದ್ರೆ ದತ್ತಾತ್ರೇಯ ಸರ್ ಹಾ. ಏನ್ ಕೃಷ್ಣಪ್ರಿ ಹಾ. ಇವ್ರು ಅಡ್ರೆಸ್ ಮುಂದಿಟ್ಟು ಬುಸ್ಲಿಕ್ಕೆ ಅಂತಾರೆ ಸರ್ ಏ ಅನಬಾರ್ದಲ್ಲ ಹಂಗ ಏ ಆ ತೊಂದರೆ ಬೋಸಡಿಕೆ ನಿಮ್ಮ ಕೂಡ ನಮ್ಮ ಹಂಗ ಆಗೈತೆ ಹಾ DK ಬೋಸ್ ಎಸ್ ಸರ್ ಏ ದೀಪಾ ಬಂದಿಲ್ಲ ಲೆಕ್ಕಿನ ಅಲ್ಲಲ್ಲ ಬರ್ರಿ ಮೇಡಮ್ ಅವ್ರ ಆರಾಮಿದ್ರಿ ಯಾಕೆ ಬಾ ಲೇಟ್ ಆದ ಈ ಕಡೆ ಬಾಯ್ ಅಲ್ಲಿ ಬಾಯ್ ಹಾ ಹೊಡಿದಿಲ್ಲಾಡ್ರಿ ನಿಮ್ಮ ಮನ್ಯಾಗ ಯಾರು ಜಗಳ ನಡೆದಿಲ್ವಾ ಅಲ್ಲ ನಿಮ್ಮ ಅಪ್ಪ ನೀವು ಜಗಳ ಆಡೋದ್ರೆ ಅವ್ರು ನೀವು ಬರ್ಬೇಕಲ್ಲ ಶಾಲೆಗೆ ಅಲ್ಲವ ಎಡಗಾಲ ಅನ್ನೋದು ಬಲಗಾಲ ಅನ್ನೋದು ಇಬ್ಬರನ್ನು ಹಿಡ್ಕೊಂಡಿದ್ದಾನೆ ಹಾ ನಿಮ್ಮಪ್ಪ ನಿಮ್ಮವ್ವ ಜಗಳ ಹೊಡೆದು ಹಾಡು ಹೇಳ್ತಿ ಹೇಳಬೇಕು ಎಲ್ಲರೂ ಕೇಳ್ತಾರೆ ನಮ್ಮ ಮನೆ ದಿನವೂ ದಿನವೂ ಜಗಳವೇ ನಮ್ಮ ಮನೆ ದಿನವೂ ಜಗಳವೇ ಆ ಜಗಳ ಬಿಡಿಸಲು ಯಾರಿಂದಾದರೂ ಸಾಧ್ಯವೇ ನಮ್ಮಮ್ಮಿಗೂ ಎದುರಾಂಟಿಗೂ ಒಂದೇ ಅನುಮಾನ ನಿಮ್ಮ ಅಪ್ಪ ಯಾರಿಗೆ ಯಜಮಾನ ಅನ್ನೋದು ತಿಳಿಯೋದು ಅಂದ್ರೆ ಶಾಣಕ್ಕಿದೆ ಚಲೋ ಆಡ್ತಿ ಬಿಡ್ಬೇ ಏ ನೀನು ಯಾಕೆ ಬಿಟ್ಟಿದ್ದೆ ನೀನು ಯಾಕೆ ಬಿಟ್ಟಿದ್ದು ಬಂದಿದ್ದೀವಿ ಸರ್ ಮತ್ತೆ ಇಲ್ಲಿ ಅಬ್ಸೆಂಟ್ ಐತಲ್ಲ ಹೋಗೋಣ ಬಂದಿದ್ದೀವಿ ಇವಾಗ ಬಂದಿದ್ದೀವಿ ಸರ್ ಹರೀಶ್ ಹೋದಿಲ್ಲ ನೀ ಹೌದು ಸರ್. ಮತ್ತೆ ಇಲ್ಲಿ ಅಬ್ಸೆಂಟ್ ಐತಲ್ಲ ಸರ್ ಹಾ. ನಿಮ್ಮ ಮನೆ ಮುಂದೆ ದೊಡ್ಡ ಮರ ಹಾಕಿದ್ರೆ ಸರ್ ಹಾ. ಎಲ್ಲಿ
ಹಾಕೋದಕ್ಕೂ ನೀ ಬರ್ಲಿದ್ದಕ್ಕೆ ಏನ್ ವ್ಯತ್ಯಾಸಲೇ? ಒಬ್ಬರಿಗೆ ಹಾ. ಸೂತ್ರ ಮಠ ಇರ್ತಾರೆ ಮನೆಯಲ್ಲಿ ಇರ್ತಾರೆ ಅದೇ ಹಾ. ನಾನು ಹಂಗೆ ಸರಿ ಗೊತ್ತಿರಕ್ಕಿಲ್ಲ ಅಂತ ಹೇಳಿ ಮಾಡಿ ಹೋಗಿದ್ದೆ ನಿಮ್ಮ ಅಪ್ಪ ಮನೆಗೆ ಹಾಕಿರ್ತಾನೆ ದೋತ್ರ ಮನೆಗೆ ಹಾಕಿರ್ತಾನೆ ಒಂದೇ ಐತಿ ಸರ ಓ ದೋತ್ರ ಒಂದೇ ಇತ್ತು ಅದಕ್ಕೆ ಮನೆ ಹಾಕಿರ್ತಾನೆ ಹಾ, ಸರ್. ಮಗನ ನನ್ನ ದೋತ್ರ ಎಲ್ಲ ಪ್ಯಾಂಟ್ ಸಲೇಕಾವ್ ನಾ ಪ್ಯಾಂಟ್ ಹಾಕೊಂಡ್ ಬಂದಿನಿ ದೊಡ್ಡ ಚೆನ್ನಾಗಿತ್ತು ಬಾ ಸರ್ ಅಂದ್ರೆ ಅವ್ರಿಗೆ ಪ್ಯಾಂಟ್ ಕೊಡ್ತೀನಿ ನೀವು ಹಾ ನೋಡಿ ಸರ್ ಸ್ವಲ್ಪ ದೊಡ್ಡ ಚೆನ್ನಾಗಿ ಹಾ 2% ಬೈ ಏ ಬೋಸ್ರಿಗೆ ಇಲ್ಲ ಟಿಕ್ಕೆ ಬೋಸ್ ಸರ ನೀವು ವಿಷಯ ತಗೊಂಡ್ ಹೇಳಿದ್ರಿ ಸರ ಹಾ ತರ್ಲಿನ ಸರ ವಿಷಯನ ತರಕ್ ಹೋಗಿದ್ ಸರ ಅಲ್ಲ ನೀನು ಶಾಲಿ ಬರೋದು ಕಾರಣ ಓದಿಲ್ಲ ಇದೆ ಹ್ಞೂ ಸರ್ ಹಾ ಹೇಳ ಸರ ವಿಷಯನ ತಗೊಂಡ್ ಹೇಳಿದ್ರಿ ಸರ ತಗೊಂಬ ಅಂತ ಹೇಳಿದ್ದೆ ವಿಷಯನ ತಗೊಂಬರಕ್ ಬಂದ ಸರ ಹಾ ದೊಡ್ಡ ಕಡೆ ಸರ ದೊಡ್ಡ ಗಿಡ ಬಡಗಿ ತಗೊಂಡು ಬಡೆ ಸರ ಏನ್ ಕೆಳಗೆ ಬಿಡದ ನೋಡ್ತಿರ್ತಾರೆ ಕೆಳಗೆ ಅಂತ ಗೊತ್ತಾಗೋಗ್ತಾರ ಗಿಡದಾಗ ಹಾಕಿ ಬಿಡದಿ ಹೌದು ಸರ ಕೆಳಗೆ ಯಾಕೆ ಬರ್ಲಿಲ್ಲ ಲೇಖ ಬರ್ಲಿ ಸರ ಹಾ ಆಮೇಲೆ ಹೆಂಗ್ ಗಿಡಗಳು ಕಟ್ಟೋದು ಗೊತ್ತಾಗೋದಾಗಿರ್ತಾರ ಹಾ ಆಮೇಲೆ ಮನಿ ಗೋಡೆ ನಿಂತಿಗೆ ತಂದು ಹೇಳಿ ಸರ್ ಪಕ್ಕ ಸುಳ್ಳ ಮಗ ಅಲ್ಲ ಗಿಡ ಗಿಡಾಕ್ ಬರ್ಲಿಲ್ಲ ಅಂತ ಮನೆಗೆ ಹೋಗಿ ನಿಂತ್ಕೊಂಡ್ಬಂದೆ ಅಂದಲ್ಲ ಕಣ ಯಾರ ಗಿಡ ಹೋಗಿಟ್ಟಿ ಅಂದ್ರೆ ನಾನು ನೆನಪು ಮಾಡಿ ಹುಣಸೆ ತಗೊಂಡ ಬೆಟ್ಟು ನೋಡೋಣ ಚರ್ಮ ಹೇಳ್ತೀನಿ ಹಾ ಹೇಳಪ್ಪ ಈಗ ಇರ್ಲಿ ಆಗಸ್ಟ್ 15ಕ್ಕೆ ನಿನ್ನೆ ನೀ ಯಾಕೆ ಬಂದಿರ್ತದೆ ಎದ್ದಿದೆ ನಿನ್ನ ಊರಾಗ ನೀರು ಮಗ್ಬೇಕು ನೀರು ತುಂಬಾಕು ನಿಮ್ಮ ಊರಾಗ ಐತೆ ಅನ್ನೋದ ಹಾ ಅದಕ್ಕೆ ನಮ್ಮವ್ವ ಬಾವಿಗೆ ನೀರು ತಗೊಂಡ್ಬರ್ತಿದ್ರು ಸರ್ ಹಾ ಅದಕ್ಕೆ ನಾವು ಅಲ್ಲ ನಿಮ್ಮ ಅವ್ವ ನೀರು ತೊಗೊಂಬರ್ಬೇಕ ನೀ ಯಾಕೆ ಗೊತ್ತಿರ್ಲಿಲ್ಲ ಸರ್ ನಮ್ಮವ್ವ ನಿನ್ನಿಂದ ಬರಾಕ ಕೊಡೋದು ಸರ್ ಮುಂದೆ ಹಾ. ಅದಕ್ಕೆ ನಿನ್ನ ಆಚರಣೆ ತಗೊಂಡ್ಬರ್ತೀನಿ. ಸರ್, ಹಾಗ್ತಾನೆ ಸರ್. ಅಲ್ಲವ ನೀ ಹೇಳುದು ಹಂಗ ಐತಿ ನಿಮ್ಮ ಅವ್ವ ಕೊಡೋದು ಕೊಡೋದು ನಾ ಸರಿ ಅಂದ್ರೆ ನಮ್ಮವ್ವ ದೊಡ್ಡ ಕಡೆ ಇಲ್ರಿ ಅಡ್ಡಿ ಕೊಟ್ಟು ಕೊಡೋದು ತಗೊಂಡ್ ಹೋಗಿದ್ರು ನಾವು ಹಾ. ಕೊಡಬೇಕಾದ್ರೆ ಸಣ್ಣ ತಗೊಂಡ್ ಹೋಗಿದ್ದೆ ಸರ್ ನಾನು ಹಂಗೆ ಇದು ಬೇದಿಗೆ ತೆರಿಗೆ ಕಣ್ಣ ಕಾಣತ್ತೆ ಅಂದ್ರೆ ಸರಿಯಾಗಿ ಅವ್ನಿಗೆ ಗೊತ್ತು ನೀವು ಬಂದಿರ್ತೀವಿ ನೋಡ್ರಿ ಹೇಳಿದೆ ಇರ್ಬಂದ್ರ ಯಾಕೆ ಬಂದಿರ್ತಿಲ್ಪ ಸರ್ ನೀನ್ ನಮ್ಮ ಪಾನ್ ಇದ್ದೀರಿ ಸರ ಎಣ್ಣೆ ಕ್ವಾಣ ಹೇಳಿದಿತ್ತ ಹಂಗೆ ಹೇಳ ಕ್ವಾಣ ಹೇಳಿದಿತ್ತ ಅಂದ್ರೆ ನಮ್ಮ ಅವ್ವ ಸರ ಎಣ್ಣೆ ಕ್ವಾಣ ಹೇಳಿದಿತ್ತು ಹೆಂಗ್ ಪಾನ ಇದ್ದೀರಿ ಸರ ಹಾ. ನಮ್ಮ ಅವ್ವ ಸರ ಹಾ ಗಡಿಯಾಗ ಸರ ಹಾ. ಗಡಿಯಾಗ ದಿನ ಮಾಡತ್ತಿದ್ರು ಸರ ಓ ದಿನ ಮಾಡಕ್ ಬರೀ ಬಲಿ ಮ್ಯಾಗಿರ್ತದೆ ಸರ ಹಾ. ಬಲಿ ಮ್ಯಾಗಿಲ್ಲ ಅಂದ್ರೆ ನಾನು ಊರೇ ಹಚ್ಕೊಂಡು ಕೂತೀನಿ ಸರ ಗಡಿ ಕೂತಾಗಿತ್ತು ಸರ ಬರೀ ದೂದ್ ಬಿದ್ದಿತ್ತು ದೂರ ಸರ ಅದು ಮಾಡಿರ್ತೀನಿ ಸರ ಏ ಗಡಿಗೆ ದೂದ್ ಬಿದ್ದಿತ್ತು ನಿಬ್ಬಟ್ಟು ಏ ಸುಳ್ಳು ಹೇಳಿದ್ರೆ ಸತ್ಯದ ತೆಲಿ ಮೇಲೆ ಹೊಡೆದಾಗ ಹಂಗೆ ಏ ಸುಳ್ಳು ಹೇಳ್ಬಾರ್ದಂದ್ರೆ ಚೆನ್ನಾಗಿ ಮತ್ತೆ ಯಾರು ಬಂದಿರ್ತಿಲ್ಲ ಏನಿಲ್ಲ ಗಿಲ್ಲ ಹಾ ಹಾ ಆಯ್ತು ಆಗಕ್ಕಂತೇದಕ್ಕೆ ಏನೇನು ಕಾರ್ಯಕ್ರಮ ಮಾಡಿರಿ ಮಾಡ್ಕೊಂಡ್ ಬಂದಿರಲಿಲ್ಲ ಹ್ಞೂ ಸರ್ ಹಾ ಪಾಠ ಓದ್ತಾರ ಹಾಕೋದು ಪ್ರೀತಿ ಪಾಠ ಬಿಟ್ಟು ನೇತ್ರ ಪಾಠ ಬಿಟ್ಟು ಹಾ ಹೇಳು. ಪಾಠ ಚಂದ ಬೋಲು ಇಲ್ಲೇ ಬಾ ಈ ಕಡೆ ಬಾ ನೀ. ಈ ಕಡೆ ಬಾ ಸರ ನಾವು ಮೊದಲ ಮುಖ್ಯದಲ್ಲಿ ಯಾರು ಬಂದಿಲ್ಲ ಏ ಅವನ್ನ ನೋಡ್ಕೊಂಡು ಎಲ್ಲರೂ ಈ ಊರ್ ತಗೊಂಡು ಹೋಗಲ್ಲ. ಬರ್ಲಿ ಬರ್ಲಿ ಇಲ್ಲೇ ಬರ್ಲಿ ಇಲ್ಲೇ ಬರ್ಲಿ ಇಲ್ಲೇ ಬರ್ಲಿ ಹಾ ನೀವು ಅಲ್ಲೇ ಒಬ್ಬರೇ ನೋಡ್ಕೊರಿ ಎಲ್ಲರೂ ನೋಡ್ಕೊರಿ ಹಾ. ಆಯ್ತು ಓದಿಸ್ದಂಗೆ ಹೋದ್ರಿ ಹಾ. ಹಾ ಚಂದ ಓದಿ ಹೇಳವಾ ನಾವು ಸ್ವಲ್ಪ ಅಟೆಂಡೆನ್ಸ್ ಇದು ಮಾಡ್ತೇನೆ ಪಾಠ ಎರಡು ಸೋಮನ ಗೌಡರು ಮತ್ತು ನಾಯಿ ಏ, ಸರ್, ನನ್ನ ನಾಯಿ. ಏ ಅಲ್ಲ ನೀವು ನಾಯಿ ಅಂತ ಹೋದ್ರಿ ಅಕ್ಕಿಗೆ ಯಾಕೆ ತೋರಿಸ್ತೀರಿ ನಾ ಓದಿ ಹೇಳ್ತೇನೆ ಪಾಠ ಎರಡು ಸೋಮನ ಗೌಡರು ಮತ್ತು ನಾಯಿ
ಮುಂದೆ ಹೇಳ್ದೆ ಸೋಮನ ಗೌಡರು ನಮ್ಮೂರಿನ ಹಿರಿಯರು ಪೂರ್ಣ ವಿರಾಮ ಅವರ ಮನೆಯಲ್ಲಿ ಒಂದು ನಾಯಿ ಇತ್ತು ಪೂರ್ಣ ವಿರಾಮ ಅದರ ಹೆಸರು ಕೌನ್ಸಿನಲ್ಲಿ ಕರಿಯ ಕೌನ್ಸ್ ಪೂರ್ಣ ಎಂದು ಕರೆಯುತ್ತಿದ್ದರು ಪೂರ್ಣ ವಿರಾಮ ಏ ದೊಡ್ಡವ ಪೂರ್ಣ ವಿರಾಮ ಅಲ್ಪ ವಿರಾಮ ಕೌಸು ಎದಕ್ಕೆ ಕೊಟ್ಟಿರ್ತಾರೆ ಈ ಪೂರ್ಣ ವಿರಾಮ ಬಂದಲೆ ಸ್ವಲ್ಪ ನಿಂತು ಓದ್ಬೇಕು ನಿಂತು ಓದ್ಬೇಕಂತೆ ನೀ ನಿಂತು ಓದಾಕತ್ತೀವ ಓದುವತ್ನ್ಯಾಗ ಸ್ವಲ್ಪ ತಡದು ಅಂದ್ರೆ ಬಿಟ್ಟು ಓದ್ಬೇಕಂತ ಬಿಟ್ಟು ಓದ್ಬೇಕು ಅವರ ಮನೆಯಲ್ಲಿ ನಾಯಿ ಇತ್ತು ಅವ್ನು ಹೇಳ್ಬೇಡ್ರಿ ಅಲ್ಲಿ ಬಿಟ್ಟು ಬಿಟ್ಟು ಓದ ಅವರ ಮನೆಯಲ್ಲಿ ನಾಯಿ ಇತ್ತು ನಿನಗೆ ಏನು ಹೇಳಿದ್ ತಿಳಿತದೆ ನಾವೇ ಅದನ್ನ ಹೇಳಬೇಡ ಅಲ್ಲೇ ಸ್ವಲ್ಪ ಸೈಲೆಂಟ್ ಆಗಿ ಮುಂದೆ ಹೋಗ್ಬೇಕಂತ ಸೋಮನ ಗೌಡರ ರಾಜಕೀಯ ಏನ್ ಮಾಡ್ತೀನಿ ಸೋಮನ ಗೌಡರ ರಾಜಕೀಯ ಅರ್ಥ ಮಾಡೋಣ ಸರ ನೀವು ಕಳ್ಸಿದ್ರಿ ಹಾ ಮುಂದ್ರೆ ನೀ ಗೌರವ ಮಗ ಆಗಿ ದೊಡ್ಡ ಮಾಡಬೇಡ ನೀನು ಏಯ್ ಹೇಳ ಆ ಕತಿ ಹೇಳ್ಬಾರ್ದು ಬಾ ಅಜ್ಜಿ ಕತೀರಿ ಸರ್ ಹಾ ಹೇಳುವ ಅರ್ಜುನ ಹಿಂಗ ಒಂದ್ ಊರಾಗ ಹ್ಮ್ ಮುಂದೆ ಹಿಂಗ ಒಂದ್ ಊರಾಗ ಅಲ್ವೇ ನಿಂತ ಹಿಂಗ ಒಂದು ಊರಾಗ ನೀ ಹಿಂಗ ಒಂದು ಊರಾಗ ಅಂದ್ರೆ ಏನದ ಹಾ ಸೀದಾ ನಿಂತ ಹೇಳ ಹಾ ಹಿಂಗ ಒಂದ್ ಊರಾಗ ಅಕ್ಕಿಗೆ ಅಳಗಾಡಬೇಡ ಹಿಂಗೆ ಮಾಡಬೇಡ ಅಂದೆ ನೀವು ಮಕ್ಕಳು ಹೆಂಗಂತ ಮಕ್ಕಳು ಮಕ್ಕಳ ಕತ್ತಿಗಂಟೆ ಸರ್ ಅದಕ್ಕೆ ನಾವು ಮಾಡಿದ್ವಿ ಅಲ್ವೇ ನೀ ಹಿಂಗೆ ಕಳ್ತೀವಿ ಕರೆಕ್ಟ್ ಹೇಳ್ತೀನಿ ಸರ್ ಅಲ್ಲ ನಿನಗೆ ಹಂಗೆ ಹೇಳಿದ್ರೆ ಅಷ್ಟ ಕತ್ತಿ ಬರ್ತಾನೆ ಹ್ಞೂ ಸರ್ ಭಾಳ ಜನ ಒಂದು ಎರಡು ಸಂಡೆಗಳು ಹಾಂ ಒಂದ್ ಊರಾಗ ಹಾಂ ಮುದುಕಿದ್ಲ ಸರ್ ಹುಡುಗಿದ್ದ ಹಾಂ ಆಕಿಗ ಜಗ್ಗು ವಯಸ್ಸಾಗ್ಬಿಟ್ಟಿದ್ವಂತ ಆದ್ರಕಿ ಆದ್ರೆ ಸಣ್ಣಕ್ಕಿದ್ದಾಗ ಸಾಕ್ಬಿಟ್ಟಿದ್ವಂತ ಅಲ್ಲ ಜಗ್ಗ ವಯಸ್ಸಾಗಿದ್ದು ಸಣ್ಣದಿರ್ತ ಸತ್ಯತ ಹ್ಞೂ ಸರ್ ಏ. ಸರ್ ಸಣ್ಣಕ್ಕಿದ್ದಾಗ ಸತ್ತಿದ್ದ ಸರ್ ಆಕಿ ಹಾಂ ಸರ್ ಹಂಗಲ್ರಿ ನಾ ಸಣ್ಣಕ್ಕಿದ್ದಾಗ ಮುದುಕ್ ಸತ್ತಿದ್ದೆ ಅರೆ ಚೆನ್ನಾಗಿದೆ ಈಗ ಚೆನ್ನಾಗಿದೆ ಹಾಗೆ ಅದಾಳ ನಮ್ಮ ಮುದುಕಿ ಅದಾಳ ಹೋಗಾಳ ಹಾಂ ಚಲೋ ಮಾಡ್ಯಾಳ ಯಾವಾಗ ಸತ್ತ ಏ ಹಾಂ ಈಗ ಅಕ್ಕದಕ್ಕೆ ಏನೇನು ಮಾಡ್ಕೊಂಡೀಪ್ಪ ಹೇಳ ಮಾನ್ಯ ಅಧ್ಯಕ್ಷರೇ ಏ ಏನದು ಏನು ಹೇಳಿ ಸರಿಗೆ ಏನು ರೆಡಿ ಮಾಡಿ ಸರ್ ಭಾಷಣ ತಯಾರು ಮಾಡ್ಕೊಂಡು ಬಂದಿದ್ರಿ ಹಾಂ ಹೇಳ ಮಾನ್ಯ ಅಧ್ಯಕ್ಷರೇ ಮುಖ್ಯ ಗುರುಗಳೇ ಮುಖ್ಯ ಅತಿಥಿಗಳೇ ನನ್ನ ಸಹೋದರ ಸಹೋದರರೇ ಇಂದು ಅಲ್ಲೇ ಹಂಗ್ಯಾಕೆ ನೆಲಗಿರಿ ಅಡಿಗಾಡಂತೆ ಹಂಗ್ಯಾಕೆ ಬಿಡತ್ತೆ ನಿಂದ ನನಗೆ ಅಡಿಗಾಡಿದಾಗ ಮಾತು ಬರ್ತಾವ್ರಿ ಅವ ಅಡಿಗಾಡ ಮಾದವ ಹೆಸರು
ಅತಿಥಿಗಳೇ, ನನ್ನ ಸಹೋದರ ಸಹೋದರಿಯರೇ, ಇಂದು ಜನವರಿ ಮತ್ತು ಆಗಸ್ಟು ಫೆಬ್ರವರಿ ಇಂದು ಜನವರಿ 26 ಗಣರಾಜ್ಯೋತ್ಸವ ದಿನ ಆಚರಣೆ ಮಾಡುತ್ತಿದ್ದೇವೆ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಸಂಜೆ ಪೂರ್ಣ ಬರ್ದಿದ್ದು ಹೋಗ್ಕೊಂಬ. ಆಯ್ತು ನಾಳೆ ಜನವರಿ 26 ಕರೆಕ್ಟ್ ಹೇಳೋಂದೆ. ಆಯ್ತು ಸರ್ ನೀವು ಸುತ್ತಾರು ತಗೊಳ್ಳಿ. ಚೂಟ್ ಮಾಡಿ ಕರೆಕ್ಟ್ ಕಡಿ. ನಾಳೆ ನೀವು ಮನೆಗೆ ಬರ್ತಾರೆ. ನಿರಳಿಕೆ ಕಮರ್ಲಿಕ್ಕೆ ಹೋಗ್ತಾರೆ. ಸರ್ ಈ ಥರ ಮುಗಿದ್ರಿ ನೀವು. ಸೋಮವಾರ ಕೆಟ್ಟ ಬಿಸಿಲು ಏನು ಒಂದು ತಗೊಳ್ಳಿ. ನಿಮ್ದು ನಾವು ನೀ ಏನ್ ಮಾಡ್ಕೊಂಡಿ ಏನ್ ಮಾಡ್ಕೊಂಡಿ ನೀನ್ ಯಾರು ಏನ್ ಮಾಡಿಲ್ಲ ಏನು ಸರ್ ಅಜ್ಜಿ ಮಸ್ತ್ ಅದಾವೆ ನಮ್ಮ ಎಮ್ಮೆ ಸರ ಅಲ್ಲಿ ಈ ಕಡೆ ಮುಂಬೈಲಿ ನಿಮ್ಮ ಅವ್ವ ಒಂದು ಚರಿಗೆ ನೀರು ಕೊಡೋದ್ರ ಮಗನ ಒಂದು ಚರಿಗೆ ಮಜ್ಜಿಗೆ ಹಾಕಿ ಕೊಡ್ತಿಲ್ಲ ಈಕೆ ಇಲ್ಲ ಸರ ಹಂಗಲ್ಲ ಸರ ನಮ್ಮ ಮನ್ಯಾಗ ಜಲ್ದಿ ಎಮ್ಮೆ ಸರ ಹಾ, ಜಲ್ದಿ. ಹಾಲ ಮೊಸರ ಮಜ್ಜಿಗೆ ಯಾರಿಗೂ ಕೊಡೋದಿಲ್ಲ ಸರ ಹಾ. ನಮ್ಮ ಮನ್ಯಾಗ ಎಲ್ಲ ಮನ್ಯಾಗನೇ ಇರ್ತದೆ ಸರ ಹಾ, ಹಾ. ಹೀಗಾಗಿ ಅದಕ್ಕೆ ಮದ್ವೆ ನಮ್ಮ ಸಾರಿಗೆ ಹೋಗ್ತಾವ ಅಂತ ಹೇಳಿ ಸರ ನಮ್ಮ ಬಾತ್ನಿ ಸರ ಹಾ ನಮ್ಮ ಬಾತ್ನಿ ಹಾ. ನಮ್ಮ ಬಾತ್ನಿ ತೆಗಿತೀನಿ ಸರ ಹಾ ನಾನು ನಮ್ಮ ಸರ ಕರ್ಕೊಂಡ್ಬರ್ಬೇಕಂತ ಹೇಳಿ ಹಾ. ನಮ್ಮ ರಾಜ ಸರ ಯಾರು ನಿನ್ನ ತಮ್ಮ ಹಂಗಲ್ಲ ಸರ ಹಾ ಸರ ಹಾ ನಮ್ಮ ನಾಯಿ ಸರ ಹಾ ಲೋಚ 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 ನೆಕ್ಸ್ಟ್ ಸರ ನಮ್ಮ ಏನು ಮಾಡಿಲ್ಲ ನಾವು ನಮ್ಮ ಗುರುಗಳಿಗೆ ಬೈತಲ್ವ ಅದ್ಯಾಕೆ ಕುಡಿದ ಅಂತ ಹೇಳಿ ಫೋನ್ ಮಾಡಿ ಸರ್ ನಾಳೆ ಕೂಡ ಮಜ್ಜಿಗೆ ಕುಡಿಸಿದ್ಯಾ ಮಗನ ಸರ 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 ಹೋಗಿಬೇಡ ಸರ ಯಾಕೆ ಹೋಗಾಕ್ ಸರ ಇನ್ನೊಂದು ಒಂದೇ ಸರ ಸರ ನಾನು ಭಾಷಣ ಮಾಡಿದ್ದೇನೆ. ಅದಕ್ಕೆ ಹೇಳಿಲ್ಲ ಕುಡಿಬೇಕು. ಅವಳು ಮಾಡಿದ್ದ ಅವ್ರು ದೊಡ್ಡವ ನಿಮ್ ದೊಡ್ಡಪ್ಪ ಹೋಗಿ ಉಳ್ಳಾಗಡ್ಡಿ ಉಪ್ಪು ತೊಗೊಂಬ ಅಂತ ಹೇಳ್ಬೇಕು ಸರ್ ಇವ್ ಬಸ್ ಸ್ಟ್ಯಾಂಡ್ ಕೂಡಿದ್ರೆ ಅವ್ರು ದೊಡ್ಡಪ್ಪ ಬಸ್ನ್ಯಾಗ ಕುಂತಾನ ಕಿಡಿಕಿಯಾಗಿ ನೋಡ್ಯಾನ ದೊಡ್ಡಪ್ಪನ ದೊಡ್ಡಪ್ಪ ಹೂ ಹೂ ಅನ್ಕೊಡ್ದು ಬಸ್ ಬಿಡ್ತಾರ ಉಪ್ಪು ಇಲ್ಲ ಉಳ್ಳಾಗಡ್ಡಿ ಇಲ್ಲ. ನೀನ ಹಂಗಾದ ಮಗನ ಕೊಡೋದಿಲ್ಲ ಕೋ ಅಂದ್ರೆ ಹಾ ಏನ್ ಮಾಡ್ಕೊಂಡಿದ್ದೀರ ಎಲ್ಲ ಮಾಡೋಣ ಮುಂದೆ ಕೆಳಗೆ. ಸರ ಮಾಲಿಕ ಕೈಯಲ್ಲಿ ಮುಂದೆ ಕೆಳಗೆ. ಕೈ ಮುಂದೆ ಮೇಲೆ ಕೆಳಗೆ ನಾ ಹೇಳಕ್ಕೇನೆ ಇಲ್ಲ ಒಟ್ಟ ಹೇಳಿದ ಹಾ ಮತ್ತೆ ಯಾರು ಏನ್ ಮಾಡ್ಕೊಂಡಿದ್ದೀರಿ ಹೇಳಿ ಹೋಗ್ ಮಾರಾಯ ಸರ ನೀ ಏನ್ ಮಾಡ್ಕೊಂಡಿದ್ದೆ ನಾನು ಭಾಷಣ ಮಾಡಿದ್ದೆ. ಭಾಷಣ ಮಾಡಿ ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಒಪ್ಪೋದಿಲ್ಲ. ಯಾರ ಅಧ್ಯಕ್ಷ ಸರ್, ಇವ್ರು ಊಟ ಮಾಡ್ತಾರೆ. ನೀ ಹೇಳೋದನ್ನ ಮಾಡಿ. ಏನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಸರ್ ನೀವ್ ಏನು ಮಾಡೋದಲ್ಪ ನೀವು ಆಡಳಿತ ಮಂಚೇನಿ ಹಾ ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಹಾ ಲೇ ಒಪ್ಪೋದಿಲ್ಲ. ಯಾರ್ಲಿ ಅಧ್ಯಕ್ಷರು ಅಂತೀವನ ಯಾರು ಸರ್ ಇವ್ರ ಸರ? ಏ. ಒದಿತಾನೆ ಸರ್ ಇವ್ರು. ಸುಮ್ಮನೆ ಕುಂದರು ಒಬ್ಬನಿಗೆ ಒದಿತಾನೆ ಸರ್. ಹಾ ಮುಂದಪ್ಪ ಹೇಳ ಕರೆಕ್ಟ್ ಹೇಳ ಮಾನ್ಯ ಅಧ್ಯಕ್ಷರೇ, ಹಾ ಮುಖ್ಯ ಅತಿಥಿಗಳೇ, ಹಾ ಗುರು ಹಿರಿಯರೇ ಹಾ. ಹಾಗೂ ನನ್ನ ಸನ್ಮಿತ್ರರೇ, ಹಾ ಇಂದು ನಾನು ಹಾ ಸರ ಹಾ. ನಾನು ಭಾಷಣ ಮಾಡ್ತೀನಿ. ಮುಂದಿದ್ದೆ ನಿಮ್ಮ ಅಪ್ಪ ಹೇಳ್ಬೇಕ ಹೌದು ಸರ, ನಾವು ಹೇಳಿದ ನಂತರ ಈಗ ಮುಗಿಸಿದ್ರಿ. ಯಾಕೆ ಆಮೇಲೆ ನಾವು ಮಂಡಲ ಪಂಚಾಯತ್ ಅಧ್ಯಕ್ಷರಿಲ್ರಿ, ಹಾ. ಧ್ವಜಾರೋಹಣವನ್ನು ಮಾಡ್ತಾನಿಲ್ರಿ, ಗ್ರಾಮ ಪಂಚಾಯತ್ ಗ್ರಾಮ ಅಧ್ಯಕ್ಷ ಪಂಚಾಯತ್ ಅಧ್ಯಕ್ಷರಿಲ್ಲ ಸರ್, ಧ್ವಜಾರೋಹಣವನ್ನು ಮಾಡ್ತಾನೆ ಸರ್, ಅದಕ್ಕೆ ಅವ್ನು ಬಿಟ್ಟು ಸರ್, ಮಕ್ಕಳಿನ
ಏನ್ ಮಾಡ್ಕೊಂಡಿದ್ಯೋ ಅಪೂರ್ವಾಣ ಅಪೂರ್ವಾಣ ಮುಂದಪ್ಪ ಹಾ ಕರೆಕ್ಟ್ ಹೇಳ ಸಭೆಯೊಳಗೆ ದ್ರೌಪದಿಯ ಎಲ್ಲಿ ಆಗಿತ್ತು ನಿನ್ನ ಈ ರುಕುರಂಗವ ಅಡ್ಡ ಹಟಿಸೆ ಹುಡುಗ ಮಾಡ್ದಂಗೆ ಮಾಡ್ತೇಳಿ ಅದು ನಟಿಸಿ ಅಲ್ಲ ನಟಿಸಿ ನಟಿಸಿ ನೂಪುರಂಗಳ ಕಟ್ಟಿ ನಟಿಸಿ ರುಕುರಂಗಗಳ ಕಟ್ಟಿ ಹಟಿಸಿ ಮುಂದೆ ನೋಡಿ ನಾಟ್ಯ ಕಲಿಸಿದ ನಾಟ್ಯ ಕಲಿಸಿದ ಭೂಸಕ ನೀನು ಚಕ್ರಯೋಧಿ ಚಕ್ರವ್ಯೂಹದಿ ಬೇರಿಸದೆ ಚಕ್ರಯೋಧಿ ನುಗ್ಗಿ ಚಕ್ರವ್ಯೂಹದಿ ನುಗ್ಗಿ ಮಗನನ್ನೇ ಬೇರಿಸದೆ ಬಲಿಕೊಟ್ಟ ನೀನು ಮಗನನ್ನು ಭೇದಿಸದಲ್ಲಿ ಛಲದಿಂದ ಭೇದಿಸದೆ ಛಲದಿಂದ ಬೇರಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು ಗಂಡುಗಲಿ ಗೆಲ್ಲೋ ಗುಂಡಿಗೆಯೋ ನಿನಗೆಲ್ಲೋ ಏನಿದೆ ನನಗೆ ಬಡ ಸಿಕ್ಕಂಡಿಯಂದ ಅಡಿಗಡಿಗೆ ನುಡಿಯಬೇಡರು ಮೂಢ. ಅಂದ್ರೆ ನೀ ಮಾಡಿ ಹೇ ಮಾರಾಯ ಹೇ ಕೇಳಿ ನೋಡ್ರಿ ನೀ ಹಂಗೇನಾರ ವಾಸನೆ ಬಂದ್ರೆ ಮಾರಾಯ ಬಸ್ ಬಂತು ಅನ್ರಿ ನಾ ಹೊರಗೆ ಹೋಗ್ತೇನೆ ಹವಾ ಹೋಗಿದ್ದ ಬಸ್ ಹೋಗ್ತೀರಿ ಈಗ ಹೋಗ್ತಾರೆ ಇಲ್ಲದ ಹೋಗೋ ಬಸ್ ಅಲ್ಲ ವಸ್ತಿ ಬಸ್ ಸರ ಹಾ ನಾನ್ರಿ ಹಾ ದೊಡ್ಡಾಟ ಕರ್ಕೊಂಡ್ಬಂದ್ರಿ ದೊಡ್ಡಾಟ ಹ್ಞೂ ಸರ ಹೇಳ ನೋಡೋಣ ಮೊನ್ನೆ ಹಾ ನಮ್ಗಳು ಹೊಡ್ಕೊಂಡ ಹಾ ಮಟ್ಟಿ ಕಡೆ ಹೋಗಿದ್ರಿ ಹಾ ಮಧ್ಯಾಹ್ನ ಯಾರು ಇದ್ದಿಲ್ರಿ ಹಾ ಸಿನಾರಿ ಮದ್ದೆಟ್ಟು ಒಬ್ಬನೇ ಇದ್ರಿ ಹಾ ಅಲ್ಲೇ ಮಸ್ತ್ ಚಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರಿ ಹಾ ಹೆಂಗೆ ಹೇಳಿದೆ ಹೇಳ ಸರ ಹಾ ಸರ ಹಂಗೈತ್ರಿ ಏನಾಯ್ತು ನೀನು ಸಿಗಿದ ಬಳಕ ಅವ್ರು ಮೊನ್ನೆ ಒಬ್ಬರಿಗೆ ಹೇಳಿದ್ರಿ ಹಾ
ಹೆಂಗ್ ಓಡಿದ್ರೆ ಹಿಂದೆ ಹೇಳ್ಬೇಡ ಇನ್ನೊಂದು ಸ್ವಲ್ಪ ಈ ಕಡೆ ಸರ್ ಸರ್ ಅಲ್ಲ ಚೀಲ ತೆಗೆದು ಈ ಕಡೆ ಇಲ್ವಾ ಹಾ ಹಾ ಹಿಂದೆ ಸೇರಿದ್ಯಾ ಹಾ ಚೀರು ಬರ್ತಾರ ಸರ ಹಾ ಹುಲಿ ಬಂದ್ಬಿಟ್ಟಿದೆ ಅಂತ ಹುಲಿ ನೋಡ್ರೆ ಹಾ ಹುಲಿ ನಮ್ಮ ಹಿಂದಿಂದ ನಾ ಹಿಂಗ್ ಮುಂಗುಲ ಸರ ಹುಲಿ ಹಿಂದಿಂದ ನಮ್ಮ ಮುಂಗುಲ ಹುಲಿ ಹಿಂದಿಂದ ನಮ್ಮ ಮುಂಗುಲ ಹುಲಿ ಹಿಂದಿಂದ ನಮ್ಮ ಮುಂಗುಲ ಸರ ಆಮೇಲೆ ಹುಲಿ ಬಂದು ಜಾರಿ ಬಿಟ್ಬಿಡ್ತೀನಿ ಹಾ ಅವಾಗ ಅವಾಗ ಸರ ಅವಾಗ ಹುಲಿ ಜಾರಿ ಬಿತ್ತಲ್ರಿ ಬಿದ್ದು ಉಂಟೆ ಹುಲಿ ಮುಂದ ನಾ ಆರಾಮ್ ಹುಲಿ ಮುಂದ ನಾ ಆರಾಮ್ ಹಿಂದಿಂದ ಹುಲಿ ಮುಂದ ನಾ ಹಿಂದಿಂದ ಹುಲಿ ಮುಂದ ಹೋದ್ರೆ ನಾ ಹಿಂದಿಂದ ಬಂದೆ ಬರ್ತಾವಲಿಯ ಹುಲಿ ಮೇಲೆ ನೀನು ಹೌದು ಮತ್ತೆ ಬಾರಿ ಬಿಡ್ಲಿ ನೀನು ಯಾಕೆ ಆಗಿದ್ರ ಹುಲಿ ಅಂದ್ರೆ ಬೆಳತಿದ್ರ ಅಲ್ಲೇ ಸರ ಹೇಳ್ರಿ ಸರ್. ಇದನ್ನ ಮಾಡ್ಕೊತಿದ್ದಂತೆ ಹೌದ್ರಿ ಮತ್ತೆ ಹುಲಿ ಬಿತ್ತಂತ ಹೇಳಿಲ್ರಿ ಹಾ ಹೆಂಗ್ ಬಿತ್ರಿ ಅದ ಅದೇ ನೀನ್ ಮಾಡಿದ್ರಾಗ ಆಗುತ್ತೆ ಎಲ್ಲಾದ್ರೂ ಮುಗಿತ ಮತ್ತೇನಿಲ್ಲಲ್ಲ ಹೇಳುವ ಮತ್ತೆ ಯಾರು ಏನ್ ಮಾಡ್ಕೊಂಡು ಹೇಳೋದೇ ಇಲ್ವಾ ನೀವು ಹಾ ಏ ಚಂದ ಹೇಳದೆ ಏರುತ್ತಿರುವುದು ಹಾರುತ್ತಿರುವುದು ಹಾ ಏ ಹಾಗೆ ಸುಮ್ಮನೆ ಹೇಳಿದೆ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಚಂದ ಹೇಳ್ಬೇಕು ಅದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಬ ಅದನ್ನ ಡ್ಯಾನ್ಸ್ ಮಾಡ ಹಾ ಹೇ ನೋಡಿ ಹೇಳಿ ಅಲ್ಲೇ ಸಾಹೇಬ್ರು ಬಂದಾರ ಬಸ್ ಸ್ಟ್ಯಾಂಡ್ನಾಗ ಅವ್ರ ಬಸ್ ಇಳಿತಾರ ಅವ್ರ ಹೊತ್ಕೊಂಡು ಕರ್ಕೊಂಬರಿ ಹೇ ಏನ್ ಮನುಷ್ಯರೇ ನಾವೇ ಕೂತ್ಕೊಂಡು ಬಂದಿದ್ದೆ ನೀವು ಹೊತ್ಕೊಂಡು ಬಾ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಅದಕ್ಕೆ ನೋಡಿ ಧಾರವಾಡ ಜಿಲ್ಲೆ 17 ರ್ಯಾಂಕಿಂಗ್ ಬಂದಿರೋ ಬರೀ ಶಿಕ್ಷಣ ಕಲಿಸ್ತಾರ ನೀವು ಅಟೆಂಡೆನ್ಸ್ ಎಲ್ಲ ಬರೋದು ಏನ್ ಶಿಸ್ತಿಲ್ಲ ಏನಿಲ್ಲ ಯಾಕೆ ಹೋಗ್ತೀರಿ ಇದನ್ನ ಎಲ್ಲ ಅಟೆಂಡೆನ್ಸ್ ಅಲ್ಲಿ ಹುಡುಗರ ಅಟೆಂಡೆನ್ಸ್ ಅಲ್ಲಿ ಏ ಮಾಸ್ತರ್ ಸರಿ ಕೆಲಸ ಹೇಳಿದ್ರಿ ಪಾಠ ಹುಡುಗರಿಗೆ ಕಲ್ಸೇನ್ರಿ ಅಲ್ಲ ಇಲ್ಲೇ ನೌಕರಿಗೆ ತಾನೇ ಇರ್ತಾರೆ ಇವರು ಇಲ್ಲ ಸರ್ ಏನ್ ಮಾಡ್ತಾರ ಏನ್ ಹೇಳಿದ್ರಿ ಅಂದ್ರೆ ಸರ್ ಅವ್ರಿಗೆ ನಿಮ್ಮನ್ನ ಕರ್ಕೊಂಡು ಬ್ಯಾಗ್ ಹೊತ್ಕೊಂಡು ಬಾ ಅಂತ ಹೇಳ್ರಿ ಅವ್ರು ನಿಮ್ಮನ್ನ ಹೊತ್ಕೊಂಡ್ ಬಂದ್ಬಿಟ್ರ ಹಿಂಗೆ ಕಲ್ಸಲ್ಲ ನೀವು ಏ ಇಲ್ಲ ಹಂಗೆ ಚಲೋ ಕೆಲಸ ಬೇಕಾದ್ರೆ ಪ್ರಶ್ನೆ ಕೇಳಿ ಸರ್ ಪ್ರಶ್ನೆ ಕೇಳಿ ಚಲೋ ಉತ್ತರ ಕೊಡ್ತಾರೆ ನೋಡ್ರಪ್ಪ ಎಲ್ಲ ಸರಿಯಾಗಿ ತಗೊಂಡ್ರಲ್ಲ ಹಾ ಕೇಳಿ ಪ್ರಶ್ನೆ ಸರಿಯಾಗಿ ಉತ್ತರ ಕೊಡ್ಬೇಕ 8 9 ಎಷ್ಟು ಸರ್ ನಾ ಇಲ್ಲಿ ಫಸ್ಟ್ ಬಂದಾಗ ಅವರು 8 9 ಹೆಚ್ಚಂದ್ರೆ 1050 ಅಂತಿದ್ರಿ ಈಗ ಬಡದ ಬಡದ ಇಲ್ಲಿ ತಂದ್ರಿ ಇನ್ನೊಂದು ತಿಳಿಸ್ಬೇಕ 8 9 72 ಅಂತ ಏನ್ರಿ ಸರಿ ಕಲ್ಸ್ತೀನಿ ಕಲಿತು ನೋಡು ಇನ್ನು ಮತ್ತೇನು ಪ್ರಶ್ನೆ ಕೇಳಿದ್ರಿ ಮತ್ತೆ ನೋಡೋಣ ಹೆಂಗೆ ಅಂಕಸಿರೋ ಏನು ಹೇಳಿ ಸರ್ ನೋಡಿದ್ರೆ ನನಗೆ ನಾನು ಸ್ವಲ್ಪ ಏನು ಚೆನ್ನಾಗಿ ನೋಡಿ ನಾನು ಇಲ್ಲಾಂದ್ರೆ ಸರಿ ಕಲ್ಸಿಲ್ಲ ಅಂದ್ರೆ ಇನ್ಕ್ರಿಮೆಂಟ್ ಕಟ್ ಮಾಡಿ ಸರ್ ಇಲ್ಲ ಸರ್ ಮಾಡಬೇಡಿ ನೋಡಿದೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಹೇಳಿ ದ್ರೌಪದಿ ಪತ್ರಾಪಣ ಮಾಡಿದವರು ಯಾರು ಹೇಳ್ರಿ ಸರ್ ಕನ್ನಡ ಸರ್ ಬಂದಿದ್ದಿಲ್ಲ ಸರ್ ಹಿಂದಿ ಸರ್
ಯಾರು ಸರ್ ನಾನು ಅವತ್ತು ಬಂದಿರ್ತೀನಿ ಸರ್ ಅವತ್ತ ಹಿಂದಿ ಸರ್ ಬಂದು ಆ ಪಾಠ ಮಾಡ್ಯಾರಿ ಅದನ್ನ ಹೆಂಗ್ ಹೇಳ್ತಾರೆ ಮಹಾಭಾರತದ ದ್ರೌಪದಿ ವಸ್ತ್ರ ವರ್ಣ ಮಾಡ್ತಾರೆ ಯಾರಂತ ಹೇಳ್ತಾರೆ ಕೊಡಪ್ಪ ನೋಡಿ ಮಾಸ್ತರ್ ಪೂರ್ಣ ಹೇಗೋ ಹಂಗಾದ್ರೆ ಚೆನ್ನಾಗದ ಇನ್ನ ಬಗ್ಗೆ ಕೇಳ್ಬಿಡ ಇಲ್ಲ ನಿಂತ್ಕೊಂಡು ಕಟ್ ಮಾಡಿ ನಾನು ನೋಡೋಣ ಯಾರು ಬಿಲ್ ಮುರಿದವ್ರು ಯಾರು ಸರ್ ನಮ್ಮ ಹುಡುಗರು ಅಂತ ಅಂದ್ರೆ ಅವ್ರೇನು ಮುರಿದ್ರೆ ಅಲ್ಲ ಅದೇನಾರ ಮುರಿದಿಲ್ಲ ಸರ್ ನಮ್ಮ ಪಗಾರದ ಕಟ್ ಆಗಿದ್ರೆ ನಾ ಬೇಕಾದ್ರೆ ಮಾಡಿಸಿರ್ತೇನೆ ಏನ್ ಹೇಳ್ರಿ ರಾಮಾಯಣದಾಗ ಬಿಲ್ ಮುರಿದವ್ರು ಯಾರು ಕತಿ ಕೇಳತ್ತೀನಿ ಕತಿ ಒಳಗಾಗಿತ್ತು ನೀವು ಅದನ್ನ ಹೇಳಕತ್ತೇವೆ ಸರ್ ನಾವು ಶಾಲ್ಯಾದ ಏನಾರ ಮುರಿದಿಟ್ಟಾರ ಮಾಡಿದೆ ಸರ್ ನೀವು ಕೇಳಿ ಸರ್ ಅವ್ರು ಹೇಳ್ತಾರೆ ಯಾರಪ್ಪ ರಾಮಾಯಣದಾಗ ಬಿಲ್ ಯಾರೇ ಸರ್ ರಾಮ್ ಅಂದ್ರೆ ಹಾ ಸರ್ ಈ ಸಲ ನಂಗೆ ರಾಜ್ಯ ಪ್ರಶಸ್ತಿ ಮಾಡಿಸ್ರಿ ನಮಗೆ ನಿಮ್ಗೂ ಕಟ್ ಮಾಡ್ಬೋದು ನಾ ಹೇಳಕತ್ತೀನಿ ಇಲ್ಲ ಸರ್ ಪ್ರಶಸ್ತಿ ಬೇಕಂತ ಮಾಡ್ಬೇಡಿ ಸರ್ ನೋಡಪ್ಪ ನಾಳೆಗಂತೂ ಸರಿ ಸಿಗಲಿಲ್ಲ ರಿಸಲ್ಟ್ ಚೆನ್ನಾಗಿ ಬಂತು ಅಂತಂದ್ರೆ ಹಾಂ ಸರ್ ಸರ್ ಅಲ್ಲೇ ಕನ್ನಡಿಗೆ ಹೋಗ್ಬಿಟ್ಟು ಹಾಂ ಅದನ್ನ ಹಾಂ ಸರ್ ಸರ ಏ ಸರ ಬಿಟ್ಟು ಬರ್ತೀನಿ ಏ ನಿಮ್ಮ ಹುಡುಗರು ನೀವು ಸವಾಸ ಸಾಕು ನಾವು ಬರ್ತೇವೆ ಹಾಂ ಸರ್ ನಮ್ಮ ಮತ್ತೊಮ್ಮೆ ಶಾಲೆ ಹೋಗ್ತೀವಿ ಓಕೆ ಧನ್ಯವಾದಗಳು ಸರ್ ಬಂದಿದ್ದೆ ನಮಸ್ತೆ ಏ ಏನು ಮನುಷ್ಯರೇ ನೀವು ಮರ ಏನು ಯಾರನ್ನ ಅಸಹ್ಯ ಮಾಡಿಡೋರು ನಾವು ಹೋಗ್ರಿ ಇವತ್ತು ಸಾರಿ ಬಿಡ್ತೆ ಹೋಗ್ರಿ ಏನಿದೆ ಸರ್ ಒಬ್ರು ಬಂದ ನಿಮ್ಮ ಮಕ್ಕಳು ಬಹಳ ದೊಡ್ಡ ದಂಡಿಗೆ ಮಾಡ್ಯಾರ ಒಬ್ಬೊಬ್ಬರೇ ತಗೊಳ್ರಿ ಇಂಥ ಉದಾಹರಣೆಗಳು ನಾವು ಹೇಳ್ತಿದ್ದೀರಿ ಏನಂದ್ರೆ ಜೀವನದಾಗ ನೀವು ಯಾವ ಉದ್ಧಾರ ಆಗೋದಿಲ್ಲ ಅಂತಿದ್ದೀರಿ ಆದ್ರೆ ಅವರು ಭಾರಿ ಸಾಧನೆ ಮಾಡ್ಯಾರಿ ಒಬ್ಬೊಬ್ರು ಒಂದೊಂದು ಆಫೀಸರ್ ಆಗ್ಯಾರ ಬೇರೆ 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 ಹುದ್ದೆ ಒಳಗದ ಅವ್ರು ಇವತ್ತ ಏನ್ ಮಾಡಕ್ ಬಂದಾರ ಅಂದ್ರ ಗುರುವಂದನಾ ಕಾರ್ಯಕ್ರಮ ಮಾಡಕ್ ಬಂದಾರ ನನಗೆ ಬಹಳ ಸಂತೋಷ ಆಗೈತಿ ಯಾವಾಗಲೂ ಮಗ ತಂದೆಯನ್ನ ಮೀರಿಸ್ಬೇಕಂತ ಶಿಷ್ಯ ಗುರುವನ್ನು ಮೀರಿಸ್ಬೇಕಂತ ಹಂಗ ನಮ್ಮ ಶಾಲೆ ಮಕ್ಕಳು ಇವತ್ತಿನ ದಿವಸ ಅವರು ಗುರುವಂದನಾ ಕಾರ್ಯಕ್ರಮ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ನೋಡ್ರಿ ಬರೀಪ್ಪ ಅವ್ರಿಗೆ ಏನಾಗೈತೆ ಅಂದ್ರೆ ನಮ್ಮ ಸರ್ನ ನಾವು ಯಾವಾಗ ಶಾಲೆ ಕಲ್ತಿದ್ವಲ್ಲ ಅದೇ ಡ್ರೆಸ್ನಾಗ ಸನ್ಮಾನ ಮಾಡಿಬಿಡೋಣ ಅಂತ ಬಂದ್ಬಿಟ್ಟಾರೆ ಅವ್ರು ತಮ್ಮ ಉದ್ಯೋಗದ ಮಾಡ್ಬಿಟ್ಟಾರೆ ವಿಶೇಷವಾಗಿ ಸರ್ ಅಂತಕ್ಕ ಮಕ್ಕಳಿಗೆ ಹೋಗಿ ಸನ್ಮಾನ ಮಾಡೋಣ ಅನ್ನೋ ಉದ್ದೇಶಕ್ಕೆ ಸನ್ಮಾನ ಮಾಡಕ್ ಬಂದಾರೆ ಏನ್ ಮಾಡ್ತಾರೆ ನೋಡೋಣ ಬರ್ರಿ ಕುರ್ಚಿ ಹಾಕ್ರಿ ನಮಸ್ಕಾರ ಹಾ ಹಾ ಯಾರು பண்ணிದ ನೀ ಯಾರು ಹೋಗ್ಸರ ಓ ಬೋಸುಡಿಕೆ ಏನಪ್ಪಾ ಮಜ್ಜಿ ನೀ ನೋಡಿದ್ರೆ ಮಜ್ಜಿ ಅಂತ ಕಾಣಿಸ್ತೀವಿ ಮಾಡೋಣ ಹಾ ಸರ ಆತ್ರಿ ಸರ ನೋಡ್ರಿ ನಮಸ್ಕಾರ ಕಾಣ ಏನೇನು ಮಾಡ್ಯಾಕ ಸಾಧ್ಯ ಇಲ್ಲ ಯಾಕಂದ್ರೆ ಊರು ಚೇರ್ಮನ್ ಮಗಪ್ಪ ನೀನು ಸರ ಇರ್ಲಿ ನಿಮ್ಮ ಆಶೀರ್ವಾದದಿಂದ ನನಗೆ ಅವಸರ ಆಗಿತ್ತು ಸರ್ ವಾ ಅಡ್ಡಿಲ್ಲ ಅಡ್ಡಿಲ್ಲ ಹಾ ಇದು ಬಂದ್ರಿ ಸರ್ ಏನು ವಿಷಯ ನಮ್ಗೆ ಗೊತ್ತಿರಲಿಲ್ಲ ಸರ್
ಯಾರ ಮಾದೇವ್ ಸರ ಓ ಅಳಿಗಾಡ ಮಾದೇವ ಎಷ್ಟು ವಿಷಯ ಸರ ನೀವು ಗುಂಡ ಬಿಟ್ಟಿದ್ರಿ ಏ ಗುಂಡ ಕೊಟ್ಟಿದ್ದ ನುಂಗಿದಿಲ್ಲ ಏ ನುಂಗುದಲ್ಲ ಮನೆ ಕೆಳಗೆ ತಗೊಂಡು ಹೇಳ್ತಾನೆ ಹಾ ಆಯ್ತಪ್ಪ ಬರೀವಾ ಆರಾಮದಿರಿ ಎಲ್ಲರೂ ಹಾ ಆರಾಮದಿರಿ ಹಿಂಗ ನಿಂದಿರ್ತೀವ ಸನ್ಮಾನ ಮಾಡ್ತೀವ ಎಲ್ಲರಿಗೂ ಧನ್ಯವಾದಗಳು.